ಬಾರಿಗೆ ನಟಿ ಉಮಾಶ್ರೀ ಯಕ್ಷಗಾನ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ನೂರಾರು ನಾಟಕ, 480ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿ ಹೆಸರು ಮಾಡಿರುವ ಉಮಾಶ್ರೀ ಮೊದಲ ಬಾರಿಗೆ ಯಕ್ಷಗಾನ ವೇಷದಲ್ಲಿ ಅಭಿನಯಿಸಿದ್ದಾರೆ. ಹೊನ್ನಾವರದ ಸೆಂಟ್ ಆಂಥೋನಿ ಮೈದಾನದಲ್ಲಿ ಶುಕ್ರವಾರ ಪೆರಡೂರು ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿಯು ಪ್ರದರ್ಶಿಸಿದ ಶ್ರೀರಾಮ ಪಟ್ಟಾಭಿಷೇಕ ಪ್ರಸಂಗದಲ್ಲಿ ಮಂಥರೆಯ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ನಟಿ ಉಮಾಶ್ರೀ. ಪ್ರಾರ್ಥನಾ ಸ್ಥಳಗಳ ಅಂದ್ರೆ ವಿಶೇಷ ಹಕ್ಕುಗಳು ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಬೆಂಬಲಿಸಿರುವ ಕಾಂಗ್ರೆಸ್ ಕ್ರಮವನ್ನ ಹಿಂದೂಗಳ ವಿರುದ್ಧದ ಬಹಿರಂಗ ಸಮರ ಅಂತ ಬಿಜೆಪಿ ಹೇಳಿದೆ. ಐತಿಹಾಸಿಕ ಅನ್ಯಾಯಕ್ಕೆ ಪರಿಹಾರ ಪಡೆಯುವಂತ ಹಿಂದೂಗಳ ಮೂಲಭೂತ ಸಾಂವಿಧಾನಿಕ ಹಕ್ಕನ್ನ ನಿರಾಕರಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟ್ನ ಕಟ್ಟೆ ಏರಿದೆ. ಪ್ರಾರ್ಥನಾ ಸ್ಥಳಗಳ ಕಾಯ್ದೆ 1991 ಪ್ರಶ್ನಿಸುವ ಅರ್ಜಿಯನ್ನ ವಜಾಗೊಳಿಸುವಂತೆ ದೇಶದ ಅತ್ಯುನ್ನತ ಕೋರ್ಟ್ನಲ್ಲಿ ಮನವಿಯನ್ನ ಸಲ್ಲಿಸಿದೆ. ಇದು ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಲೀಗ್ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ನಡೆ ಅಂತ ಈಗ ಬಿಜೆಪಿ ಐಟಿ ವಿಭಾಗದ ಮುಖ್ಯಸ್ಥ ಅಮಿತ್ ಮಾಳವಿಯಾ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮುಂದಿನ ಸುದ್ದಿಯನ್ನು ನಾವು ನೋಡೋದಾದ್ರೆ, ರಾಹುಲ್ ಗಾಂಧಿ ವಿರುದ್ಧದ ಮಾನಹಾನಿ ಪ್ರಕರಣಕ್ಕೆ ಕರ್ನಾಟಕ ಹೈಕೋರ್ಟ್ ತಡೆ ನೀಡಿದೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದ ಸರ್ಕಾರವು ಗುತ್ತಿಗೆದಾರರಿಂದ ಲಂಚಗಳನ್ನು ಸ್ವೀಕರಿಸಿತ್ತು ಅನ್ನುವಂಥ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ಬಿಜೆಪಿಯು ದಾಖಲಿಸಿರುವಂತಹ ಪ್ರಕರಣದ ವಿಚಾರಣೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ಶುಕ್ರವಾರ ತಡೆಯನ್ನ ನೀಡಿದೆ. ಪ್ರಕ್ಷುಬ್ಧ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯ ಮುನ್ಸೂಚನೆ ಸಿಕ್ಕಿದೆ. ಹಮಾಸ್ ವಿರುದ್ಧ ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಾ ಇರುವಂತಹ ಆಕ್ರಮಣಕ್ಕೆ ವಿರಾಮ ಘೋಷಿಸಲು ಮುಂದಾಗಿದೆ. ಈ ಕುರಿತು ಇಸ್ರೇಲಿ ಕ್ಯಾಬಿನೆಟ್ ಒಪ್ಪಿಗೆಯನ್ನ ನೀಡಿದ್ದು ಸಂಪೂರ್ಣ ವಿವರ ಇಲ್ಲಿದೆ. ಇದೊಂದು ಮಹತ್ವದ ಬೆಳವಣಿಗೆ. ಯುದ್ಧ ಪೀಡಿತ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯ ತಂಗಾಳಿ ಬೀಸುವ ಆಶಾಭಾವನೆ ಮೂಡಿದೆ. ಸುಮಾರು 15 ತಿಂಗಳ ಸುದೀರ್ಘ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ ನೀಡೋಕೆ ಇಸ್ರೇಲ್ ಸಂಪುಟ ಸಭೆ ನಿರ್ಧಾರ ಮಾಡಿದೆ. ಇಸ್ರೇಲಿ ಪಿಎಂ ಬೆಂಜಮಿನ್ ನೆತಾನ್ಯಾಹು ಅವರು ಶುಕ್ರವಾರ ಗಾಜಾದೊಂದಿಗಿನ ದೀರ್ಘಾವಧಿಯ ಕದನ ವಿರಾಮ ಒಪ್ಪಂದದ ಮೇಲೆ ಮತ ಚಲಾಯಿಸೋಕೆ ತಮ್ಮ ಭದ್ರತಾ ಕ್ಯಾಬಿನೆಟ್ ಅನ್ನು ಕರೆದಿದ್ರು. ಈ ಸಮಯದಲ್ಲಿ ತಾತ್ಕಾಲಿಕ ಕದನ ವಿರಾಮ ಘೋಷಿಸೋಕೆ ಸಭೆಯಲ್ಲಿ ತೀರ್ಮಾನಕ್ಕೆ ಬರಲಾಗಿದೆ. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಕೊನೆಯ ಕ್ಷಣದ ಭಿನ್ನಾಭಿಪ್ರಾಯಗಳು ಒಪ್ಪಂದಕ್ಕೆ ಅಪಾಯವನ್ನು ಉಂಟು ಮಾಡಬಹುದು ಅನ್ನೋ ಆತಂಕ ಎದುರಾಗಿತ್ತು. ಆದರೆ ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಎರಡೂ ಕಡೆಯಲ್ಲಿ ಒಮ್ಮತ ಮೂಡುವ ವಿಶ್ವಾಸ ವ್ಯಕ್ತವಾಗಿದೆ. ಕದನ ವಿರಾಮದ ಭಾಗವಾಗಿ ಹಮಾಸ್ ಒತ್ತೆ ಇಟ್ಕೊಂಡಿದ್ದ ಇಸ್ರೇಲಿ ಪ್ರಜೆಗಳನ್ನು ಬಿಡುಗಡೆ ಮಾಡಬೇಕಿದೆ. ಇದು ಈ ಭಾಗದಲ್ಲಿ ಶಾಂತಿ ನೆಲೆಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಆಗಲಿದೆ ಅಂತ ಭಾವಿಸಲಾಗಿದೆ. ಇಂಟರ್ನ್ಯಾಷನಲ್ ಡೆಸ್ಕ್, ಮಂಗಳೂರು. ಅಂತಾರಾಷ್ಟ್ರೀಯ ಸುದ್ದಿಯ ವಿಭಾಗದಲ್ಲಿ ಅಮೆರಿಕಕ್ಕೆ ನೂತನ ಅಧ್ಯಕ್ಷರ ಆಗಮನ ಎಲ್ಲರ ಗಮನ ಸೆಳೀತಾ ಇದೆ. ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಅಮೆರಿಕದ ಅಧಿಕಾರದ ಗಾದಿಯನ್ನು ಇರೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇದೇ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಹೊಸ ಸ್ವರೂಪವನ್ನ ಪಡೆದುಕೊಂಡಿದೆ. 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಒಳಾಂಗಣದಲ್ಲಿ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೇ ಜನವರಿ 20ರಂದು ಕ್ಯಾಪಿಟಲ್ ಕಟ್ಟಡದಲ್ಲಿ ಟ್ರಂಪ್ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಅಮೆರಿಕದಲ್ಲಿ ಸದ್ಯ ತೀವ್ರ ಶೀತಗಾಳಿ ಬೀಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕ್ಯಾಪಿಟಲ್ ಹಿಲ್ ರೋಟಾಂಡಾದಲ್ಲಿ ಒಳಗಡೆ ಸಮಾರಂಭ ನಡೆಸೋಕೆ ತೀರ್ಮಾನಿಸಲಾಗಿದೆ ಅಂತ ಟ್ರಂಪ್ ಸೋಷಿಯಲ್ ಮೀಡಿಯಾ ವೇದಿಕೆ ಟ್ರೂತ್ ಸೋಷಿಯಲ್ ನಲ್ಲಿ ಈ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಈ ಹಿಂದೆ 1985ರಲ್ಲಿ ರೊನಾಲ್ಡ್ ರೀಗನ್ ಅವರು ಪ್ರಮಾಣ ವಚನವನ್ನ ಒಳಾಂಗಣದಲ್ಲಿ ನಡೆಸಲಾಗಿತ್ತು. ಅಲ್ಲಿಂದ ಈಚೆಗೆ ಎಲ್ಲ ಅಧ್ಯಕ್ಷರು ಹೊರಗಡೆಗೆ ಸಾರ್ವಜನಿಕರ ನಡುವೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ಸಂಪ್ರದಾಯಕ್ಕೆ ಇದೀಗ ಟ್ರಂಪ್ ತಿಲಾಂಜಲಿ ಇಡಲಿದ್ದಾರೆ. ಈ ನಡುವೆ ಗುರುತರ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾದ ಮೊದಲ ಅಧ್ಯಕ್ಷ ಅನ್ನೋ ಅಪಖ್ಯಾತಿಯನ್ನು ಟ್ರಂಪ್ ಹೊಂದಲಿದ್ದಾರೆ. ಇತ್ತೀಚೆಗೆ ಟ್ರಂಪ್ ತಪ್ಪಿತಸ್ಥ ಅಂತ ಅಲ್ಲಿನ ನ್ಯಾಯಾಲಯವೊಂದು ತೀರ್ಪು ನೀಡಿದ್ದನ್ನ ಸ್ಮರಿಸಬಹುದು. ಇಂಟರ್ನ್ಯಾಷನಲ್ ಡೆಸ್ಕ್, ಮಂಗಳೂರು. ಕೆನಡಾದಲ್ಲಿ ಧೂಮಕೇತುವೊಂದು ಭೂಮಿಗೆ ಅಪ್ಪಳಿಸ್ತಾ ಇರುವಂತಹ ದೃಶ್ಯವೊಂದು ಅಚ್ಚರಿ ಕಾರಣ ಆಗಿದೆ. ಬಾಹ್ಯಾಕಾಶದ ಕೌತುಕಗಳ ಬಗೆಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇರುವಂತಹ ಈ ಸಮಯದಲ್ಲಿ ಹೊರಬಿದ್ದಿರುವಂತಹ ಸಿಸಿಟಿವಿ ದೃಶ್ಯಾವಳಿ ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಬಾಹ್ಯಾಕಾಶ ಹಾಗೂ ಬಾಹ್ಯಾಕಾಶ ಜೀವಿಗಳು ಮನುಷ್ಯನಿಗೆ ಯಾವಾಗ್ಲೂ ಕುತೂಹಲಕಾರಿ ವಿಚಾರಗಳೇ. ಕೆನಡಾದಿಂದ ಹೊರಬಿದ್ದಿರುವ ಈ ಸುದ್ದಿ ಈ ನಿಟ್ಟಿನಲ್ಲಿ ಸದ್ದು ಮಾಡ್ತಾ ಇದೆ. ಇಲ್ಲಿನ ಪ್ರಿನ್ಸ್ ಎಡ್ವರ್ಡ್ ಐಲ್ಯಾಂಡ್ ನಲ್ಲಿ ಜೋ ವೆಲಿಡಿಯಂ ಎಂಬ ವ್ಯಕ್ತಿಯ ಮನೆಯ ಡೋರ್ಬೆಲ್ ಕ್ಯಾಮೆರಾದಲ್ಲಿ ಧೂಮಕೇತು ಒಂದು ಭೂಮಿಗೆ ಬೀಳ್ತಿರುವ ದೃಶ್ಯ ಸರಿಯಾಗಿದೆ. ಈ ದೃಶ್ಯ ಸದ್ಯ ಕುತೂಹಲಕ್ಕೆ ಹಾಗೂ ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಏಲಿಯನ್ಸ್ ಅಥವಾ ಅನ್ಯಗ್ರಹ ಜೀವಿಗಳ ಕುರಿತು ಸಾಕಷ್ಟು ಸಂಶೋಧನೆಗಳು ನಡೀತಿವೆ. ಈ ನಿಟ್ಟಿನಲ್ಲಿ ಕೆನಡಾದಲ್ಲಿ ಲಭ್ಯವಾಗಿರುವ ಈ ವಿಡಿಯೋ ಬಾಹ್ಯಾಕಾಶ ಸಂಶೋಧಕರಿಗೆ ಆಹಾರ ಆಗಲಿದೆ. ಸದ್ಯ ಧೂಮಕೇತು ಭೂಮಿಗೆ ಅಪ್ಪಳಿಸುವ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಜೊತೆಗೆ ಜನರಲ್ಲಿ ಬಾಹ್ಯಾಕಾಶದ ಕುರಿತು ಆಸಕ್ತಿಯನ್ನ ಉದ್ದೀಪನಗೊಳಿಸ್ತಾ ಇದೆ. ನ್ಯೂಸ್ ಡೆಸ್ಕ್, ಮಂಗಳೂರು. ವಾರ್ತಾ ಭಾರತಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ನಟ ಕಿಶೋರ್ ಕನ್ನಡ ಚಿತ್ರರಂಗದ ಭವಿಷ್ಯದ ಕುರಿತು ಆತಂಕ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಧರ್ನೀಶ್ ನಡೆಸಿದಂತಹ ಸಂದರ್ಶನದಲ್ಲಿ ಮಾತನಾಡಿರುವ ಅವರು, ಕನ್ನಡ ಚಿತ್ರರಂಗದ ಭವಿಷ್ಯದ ಬಗ್ಗೆ ಆಶಾಭಾವನೆ ಇದೆ, ಅದರ ಜೊತೆಗೆ ಆತಂಕ ಕೂಡ ಇದೆ ಅಂತ ಹೇಳಿದ್ದಾರೆ. ಸಂಪೂರ್ಣ ಸಂದರ್ಶನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಲಭ್ಯ ಇದೆ. ನನಗೆ ಸಮಸ್ಯೆ ಏನಂದ್ರೆ ತಲೆ ಓಡ್ತಾ ಇರುತ್ತೆ, ಮಾತು ಅದಕ್ಕೆ ಆ ಸ್ಪೀಡ್ಗೆ ಸಿಕ್ಕಲ್ಲ. ಈಗ ಅರ್ಧಂಬರ್ಧ ಮಾತಾಡ್ಕೊಂಡು ಮುಂದೆ ಕೊಟ್ಟೋಗ್ಬಿಡ್ತೀನಿ. ಎಷ್ಟೋ ಸಲ ಪೂರ್ತಿ ಕನ್ವೆ ಮಾಡಿರೋದಿಲ್ಲ. ನಿಮಗೆ ಈ ಕನ್ನಡ ಚಲನಚಿತ್ರ ರಂಗ ಇದೆಯಲ್ಲ, ಈಗ ಏನು ಅನಿಸುತ್ತೆ ನಿಮಗೆ? ಯಾವ ಥರ ಆಶಾವಾದ ಇದೆ, ಬೆಟರ್ ಆಗುತ್ತೆ ಅಂತ. ಅದ್ರ ಖಂಡಿತ ಕಷ್ಟದ ಪರಿಸ್ಥಿತಿಯಲ್ಲಿ ಇದೆ. ನಟ ಶಿವರಾಜ್ ಕುಮಾರ್ ಅಮೆರಿಕದಲ್ಲಿ ನಡೆದ ಶಸ್ತ್ರಚಿಕಿತ್ಸೆ ನಂತರ ತವರಿಗೆ ಮರಳಿದ್ದಾರೆ.
ಶನಿವಾರ ಅವರು ಪತ್ನಿ ಗೀತಾ ಜೊತೆಗೆ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಶಸ್ತ್ರಚಿಕಿತ್ಸೆ ನಂತರ ಚೇತರಿಸಿಕೊಂಡಿರುವ ಹಿರಿಯ ನಟ ಮತ್ತೆ ಹಳೆಯ ಫಾರ್ಮ್ಗೆ ಮರಳುವಂತಹ ಭರವಸೆಯನ್ನ ತಮ್ಮ ಅಭಿಮಾನಿಗಳಿಗೆ ನೀಡಿದ್ದಾರೆ. ಇನ್ನು ಕ್ರಿಕೆಟ್ ಜಗತ್ತಿನಲ್ಲಿ ಹಲವು ಸುದ್ದಿಗಳಿವೆ. ಮೊದಲನೇದಾಗಿ 2025ರ ಪುರುಷರ ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ. ಇದರ ಜೊತೆಗೆ ಮಹಿಳೆಯರ T20 ವಿಶ್ವಕಪ್ ಪಂದ್ಯಾವಳಿಯಲ್ಲಿಯೂ ಕೂಡ ಭಾರತ ನಿರೀಕ್ಷೆ ಗರಿಗೆದರಿದೆ. ಈ ಕುರಿತಾದ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ. ಭಾರತದ ಉದಯೋನ್ಮುಖ ಆಟಗಾರ್ತಿಯರು ಶನಿವಾರ ಆರಂಭವಾಗಲಿರುವ ಐಸಿಸಿ ಅಂಡರ್ 19 ಮಹಿಳಾ T20 ವಿಶ್ವಕಪ್ ಟೂರ್ನಿಯಲ್ಲಿ ಪ್ರಾಬಲ್ಯ ಸಾಧಿಸೋಕೆ ಉತ್ಸುಕರಾಗಿದ್ದಾರೆ. 2023ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಚೊಚ್ಚಲ ಆವೃತ್ತಿಯಲ್ಲಿ ಚಾಂಪಿಯನ್ ಆಗಿದ್ದ ಭಾರತ ತಂಡ ಈ ಬಾರಿ ವೆಸ್ಟ್ ಇಂಡೀಸ್, ಶ್ರೀಲಂಕಾ ಮತ್ತು ಆತಿಥೇಯ ಮಲೇಷ್ಯಾ ತಂಡಗಳೊಂದಿಗೆ ಎ ಗುಂಪಿನಲ್ಲಿದೆ. ಭಾನುವಾರ ಬೇಯುಮಾಸ್ ಓವಲ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಆಡುವ ಮೂಲಕ ಭಾರತದ ಆಟಗಾರ್ತಿಯರು ವಿಶ್ವಕಪ್ ಅಭಿಯಾನವನ್ನ ಆರಂಭಿಸಲಿದ್ದಾರೆ. ಈ ಬಾರಿ ಕರ್ನಾಟಕದ ನಿಕ್ಕಿ ಪ್ರಸಾದ್ ಭಾರತ ತಂಡವನ್ನ ಮುನ್ನಡೆಸುತ್ತಿದ್ದಾರೆ. 16 ತಂಡಗಳು ಕಣದಲ್ಲಿದ್ದು 4 ಗುಂಪುಗಳಲ್ಲಿ ವಿಂಗಡಿಸಲಾಗಿದೆ. ಫೆಬ್ರವರಿ 2ರಂದು ಫೈನಲ್ ನಡೆಯಲಿದೆ. ರಾಜ್ಯದಲ್ಲಿ ಶೀತಗಾಳಿಯ ಪ್ರಭಾವ ಮುಂದುವರೆದಿದ್ದು ಹವಾಮಾನದಲ್ಲಿ ದೊಡ್ಡ ಬದಲಾವಣೆಗಳು ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಹೇಗಿದೆ ಇವತ್ತಿನ ವರದಿ ನೋಡ್ಕೊಂಡು ಬರೋಣ ಬನ್ನಿ. ಇದಾಗಿತ್ತು ಈ ಹೊತ್ತಿನ ವಾರ್ತಾ ಸಂಚಿಕೆ. ಖಚಿತ ಮಾಹಿತಿಗಾಗಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಹಾಗೆ ವೆಬ್ಸೈಟ್ ಅನ್ನ ಫಾಲೋ ಮಾಡಿ. 2025ರಲ್ಲಿ ನಡೀತಾ ಇರುವಂತಹ ಐತಿಹಾಸಿಕ ಮಹಾಕುಂಭಮೇಳ ಕೋಟ್ಯಾಂತರ ಜನರನ್ನ ತನ್ನತ್ತ ಸೆಳೆದಿದೆ. ದೇಶ ವಿದೇಶಗಳಿಂದ ಆಗಮಿಸಿರುವಂತಹ ಭಕ್ತರು ಕುಂಭಮೇಳದಲ್ಲಿ ತೀರ್ಥ ಸ್ನಾನ ಮಾಡಿ ಪಾಪ ಪರಿಹಾರದ ನಂಬಿಕೆಯನ್ನ ಮುಂದುವರೆಸಿದ್ದಾರೆ. ಈ ಕುರಿತ ಮಾಂಟೇಜ್ ನಿಮಗಾಗಿ ಇಲ್ಲಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.